ಈ ಉತ್ತರ ಕರ್ನಾಟಕದ ಭಾಗದ ಶಾಸಕರಲ್ಲಿ ನಿಜವಾದ ದಮ್ಮು ಮತ್ತು ತಾಕತ್ತು ಅನ್ನೋದಿದ್ರೆ ಈ ಯೋಜನೆಯನ್ನ ಮೂರೇ ತಿಂಗಳಲ್ಲಿ ಪೂರ್ಣಗೊಳಿಸಿ ಆಗ ನಾವು ಹೇಳ್ತೀವಿ ನಿಜವಾದ ದಮ್ಮಿರುವಂತಹ ಶಾಸಕರು, ನಿಜವಾದ ತಾಕತ್ತಿರ್ತಕ್ಕಂಥ ಶಾಸಕರು ಅಂತ ಹೇಳಿ. ಶಾಸಕರಲ್ಲಿ ಆಗಾಗ ಮಾತಾಡ್ತಾರ ಅವರು, ಬಹಳ ಚಂದ ಮಾತು, ಏನು ದಮ್ಮು ತಾಕತ್ತು ಅಂತ ಹೇಳಿ. ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ, ಈ ಉತ್ತರ ಕರ್ನಾಟಕದ ಭಾಗದ ಶಾಸಕರಲ್ಲಿ ನಿಜವಾದ ದಮ್ಮು ಮತ್ತು ತಾಕತ್ತು ಅನ್ನೋದಿದ್ರೆ ಈ ಯೋಜನೆಯನ್ನ ಮೂರೇ ತಿಂಗಳಲ್ಲಿ ಪೂರ್ಣಗೊಳಿಸಿ ಆಗ ನಾವು ಹೇಳ್ತೀವಿ ನಿಜವಾದ ದಮ್ಮಿರುವಂತಹ ಶಾಸಕರು, ನಿಜವಾದ ತಾಕತ್ತಿರ್ತಕ್ಕಂಥ ಶಾಸಕರು ಅಂತ ಹೇಳಿ. ಸುಮ್ಮನೆ ಒಂದು ಯಾವತ್ತು ಸ್ಮೃತಿಯಲ್ಲಿ ಇರಬೇಕನ್ನುವಂತ ಕೀಳಿನಿಂದ ಹೇಳಿಕೆಯನ್ನು ಕೊಡಬೇಡಿ. ಈ ರೈತರ ಕಣ್ಣೀರ ಹೋರಾಟ ಮಾಡಿ ಪಡಿತಕ್ಕಂಥ ವ್ಯವಸ್ಥೆ ಅದ. ಕೂಸ ಅಳಲಿಲ್ಲ ಅಂದ್ರೆ ತಾಯಿ ಸುಮ್ಮಕೊಂಡು ಕೂಸ ಬಿಟ್ಟು ಹೋಗ್ತಕ್ಕಂಥದ್ದು. ಆದರೆ ಹೋರಾಟ ಹೇಗಿರ್ಬೇಕು ಅಂತ ಕೇಳಿದ್ರೆ ಇದೊಂದು ತಾರಕಕ್ಕೆ ಅಂತ್ಯಕ್ಕೆ ಹೋಗ್ಬೇಕು. ಸುಮ್ಮನೆ ಎಲ್ಲೋ ಒಂದು 4 ದಿವಸ ಮಾಡಿದ್ವಿ, ಏನೋ ಬಂದು ಕಿಸನ್ ನಮ್ಗೆ ಎಳ್ನೀರು ಕುಡಿಸಿ ನಾವು ಮಾಡ್ತೀವಪ್ಪ ತಿಳ್ಕೊಂಡು ಹೇಳಿ ಹೋದ್ರಂದ್ರ ನಾವು ಒಪ್ಪಿಕೊಂಡು ಬಿಡ್ತಕ್ಕಂಥದ್ದಲ್ಲ. ಖಂಡಿತವಾಗಿ ನಿಜವಾಗಿ ನೀವೇನು ಸೈನಿಕರು ಮತ್ತು ಅದಕ್ಕೆ ಬಹುತೇಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಅಂತ ತಿಳ್ಕೊಂಡು ಆ ಒಂದು ಪ್ರಸ್ತುತ ದಿನಮಾನದಲ್ಲಿ ಎಲ್ಲ ಅದಕ್ಕೆ ಕೆಲವೊಂದಿಷ್ಟು ಸಂಬಂಧಪಟ್ಟ ಭೂ ಸ್ವಾಧೀನಗಳಿಗೆ ಈಗಾಗಲೇ ತಹಸೀಲ್ದಾರ್ ಆಫೀಸ್ನಲ್ಲಿ ಅಂತಂದ್ರೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಏನಾಗಿದೆ ಅಂತಂದ್ರೆ ನೀಡಲಾಗಿದೆ. ಅದರ ಜೊತೆಗೆ ಕೆಲವು ಗ್ರಾಮಗಳಿಗೆ ಏನಾಗಿದೆ ಅಂತಂದ್ರೆ ನಮ್ಮ ಕಡೆ ಅಂತಿರ್ತಾರಲ್ಲ, ಕಿನಾಲ್ ಆಯ್ತು ಅಂತಂದ್ರೆ ಅದಕ್ಕೆ ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಅಂತ. ಸೊ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಮಾತ್ರ ಏನಾಗಿದೆ ಅಂತಂದ್ರೆ ಈ ಯೋಜನೆಯಿಂದ ಆಗಿರುವಂತಹ ಬಸವೇಶ್ವರ ಏತ ನೀರಾವರಿಗೆ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಮಾತ್ರ ಏನಾಗಿದೆ ಅಂತಂದ್ರೆ ಇದರ ಪರಿಹಾರ ಸಿಕ್ಕಿದೆ. ಇನ್ನು ಬಹಳಷ್ಟು ಹಳ್ಳಿಗಳಿಗೆ ಇದರ ಬಗ್ಗೆ ಪರಿಹಾರ ಸಿಗಬೇಕಾಗಿದೆ. ಅದರ ಜೊತೆಗೆ ಈ ಯೋಜನೆಗೆ ಈಗ ಅಂದಾಜು 2120 ಎಕರೆ ಜಮೀನು ಏನಾಗಿದೆ ಅಂತಂದ್ರೆ ಮತ್ತು ಪರಿಹಾರ ರೂಪವಾಗಿ ಅಂದ್ರೆ ಈಗಾಗಲೇ ಅವರು 2120 ಎಕರೆಗೆ ಮಾತ್ರ ಏನಾಗಿದೆ ಅಂತಂದ್ರೆ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಬಂದಿರುವಂತದ್ದು. ಅದರ ಜೊತೆ